ಸಂಪತ್ತನ್ನು ಹಿರಿಯ ಸ್ತ್ರೀಯೊಬ್ಬಳನ್ನು ಕಳೆದುಕೊಂಡ ಕುಟುಂಬಸ್ಥರು ಬೇಸರಗೊಂಡು ದೇವಿ ಶ್ರೀ ಪದ್ಮಾವತಿಯೊಂದಿಗೆ ಅಲ್ಲೇ ಪಕ್ಕದಲ್ಲಿರುವ ಬೋಳಂಬಳ್ಳಿಗೆ ಬಂದು ನೆಲೆಸಿದರು ಎಂಬುದು ಇತಿಹಾಸ. ಕಾಡಿಗೆ ಮೇಯಲು ಹೋದ ಜಾನುವಾರುಗಳು ಹಿಂತಿರುಗಿ ಬರದಿದ್ದರೆ ಕೋಟೆ ಜಟ್ಟಿಗನ ಬಳಿ ಹೋಗಿ ಹರಕೆ ಹೇಳಿ ಪ್ರಾರ್ಥಿಸಿದಾಗ ಜಾನುವಾರುಗಳು ತಿರುಗಿ ಮನೆಗೆ ಬರುತ್ತಿದ್ದವು. ಆ ಮರದೊಳಗೆ ಒಂದು ಭೂತ ಇತ್ತು. ಆ ಭೂತ ಏನ್ ಮಾಡ್ತಂದ್ರೆ, ಬೋಟ್ ಕಟ್ಟಿದ ಮೇಲೆ ಬಿಡುವುದಿಲ್ಲ, ನನ್ಗೊಂದು ನರಬಲಿ ಬೇಕಂತ ಕೇಳಿದ. ನರಬಲಿ ಕೇಳಿದವಾಗ ಏನು ಯಾರು ಬಲಿ ಬೇಕಂತ ಕೇಳಿದವಾಗ ನಿನ್ನ 7 ಮಕ್ಕಳಲ್ಲಿ ಒಂದು ಮಗುವನ್ನು ಬಲಿ ಕೊಡು ಅಂತ ಕೇಳಿದ. ಕಲ್ಲಿಗೆ 2.5 ಗಂಟೆ ಕೆಲಸಕ್ಕೆ ಹೋಗುವಾಗ ಅದಕ್ಕೆ ಸರ್ಪ ಸುತ್ತಾಕೊಂಡು ಹೀಗೆ ಹಡಿ ಎತ್ಕೊಂಡು ನಿಂತಿದ್ದ ಅದ್ರ ಮೇಲೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಕುಂದಾಪುರಗೊಂಡೆ. ಇವತ್ತು ಹೋಗ್ತಾ ಇರೋದು ಪದ್ಮಾವತಿ ದೇವಸ್ಥಾನಕ್ಕೆ. ಇದು ಲೊಕೇಟ್ ಆಗಿರೋದು ಬೋಳಂಬಳ್ಳಿ ಹತ್ರ. ಈ ಪದ್ಮಾವತಿ ದೇವಿ ಬಸದಿಯು ಉಡುಪಿಯಿಂದ 65 ಕಿಲೋಮೀಟರ್ ಹಾಗೂ ಕುಂದಾಪುರದಿಂದ 30 ಕಿಲೋಮೀಟರ್ ದೂರದಲ್ಲಿದೆ. ಇದು ಕುಂದಾಪುರ ತಾಲೂಕಿನ ಕಾಲ್ತೋಡು ಗ್ರಾಮದ ಬೋಳಂಬಳ್ಳಿಯಲ್ಲಿದೆ. ಇಲ್ಲಿ ಕುಶಸ್ಥಳಿ ನದಿಯೂ ಸಹ ಕಂಡುಬರುತ್ತದೆ. ಬಸದಿಯ ಪಕ್ಕದಲ್ಲಿ ಕುಶಸ್ಥಳಿ ನದಿಯು ಪಶ್ಚಿಮದಿಂದ ಪೂರ್ವಕ್ಕೆ ಹರಿಯುತ್ತದೆ. ಇದರ ಪಕ್ಕದಲ್ಲಿ ಸಿದ್ಧಿವಿನಾಯಕ ದೇವಸ್ಥಾನವೂ ಸಹ ಕಂಡುಬರುತ್ತದೆ. ಶ್ರೀ ಪದ್ಮಾವತಿಯು ತುಳುನಾಡ ಪ್ರಾಚೀನ ತುಳುನಾಡಿನ ರಾಜಧಾನಿ ಬಾರ್ಕೂರಿನಲ್ಲಿ ಅಳುಪ ಅರಸರಿಂದ ಪೂಜಿಸಲ್ಪಟ್ಟಿದೆ. 16ನೇ ಶತಮಾನದಲ್ಲಿ ಬಾರ್ಕೂರು ಸಂಸ್ಥಾನವು ತನ್ನ ಕೊನೆಯ ಆಡಳಿತದ ಕಾಲದಲ್ಲಿ ಕುಟುಂಬದೊಳಗಿನ ವಿಭಜನೆಯಿಂದಾಗಿ 2 ಭಾಗಗಳಾಗಿ ಅದರ ಒಂದು ಭಾಗವು ರಾಜ ವೀರವರ್ಮ ಮತ್ತು ಅವನ ಸಹೋದರ ದೇವಿಯ ವಿಗ್ರಹದೊಂದಿಗೆ ತಮ್ಮ ಪಾಲಿನ ಸ್ವತ್ತು ಸಂಪತ್ತುಗಳನ್ನು ಹೇರುಗತ್ತೆಗಳ ಮೇಲೆ ಹೇರಿಕೊಂಡು ಉತ್ತರಕ್ಕೆ ಗಂಗೋಳಿ ನದಿಯನ್ನು ದಾಟಿ ಈ ಭಾಗದಲ್ಲಿ ಬಂದು ನೆಲೆಸಿದರೆಂದು ಪ್ರತೀತಿ. ರಾಜ ವೀರವರ್ಮನ ತಾಯಿ ಶ್ರೀಯಾಳಾದೇವಿಯು ತನ್ನ ಇನ್ನೋರ್ವ ಪುತ್ರ ಶೂರವರ್ಮನ ಜೊತೆಗೂಡಿ ಬಾರ್ಕೂರನ್ನು ತೊರೆದು ಬಂದರೆಂದು ಇತಿಹಾಸ ಹೇಳುತ್ತದೆ. ಮೊದಲಿಗೆ ಬೋಳಂಬಳ್ಳಿ ಪಕ್ಕದಲ್ಲಿರುವ ಪಾರೆ ಅಂದರೆ ಪಹರೆ ಎಂಬ ಜಾಗದಲ್ಲಿ ಅಳುಪ ಅರಸರ ಉಪಕೋಟೆಯೊಂದು ಇದ್ದು ಅಲ್ಲಿ ಬಂದು ನೆಲೆಸಿದ್ದರು. ತದನಂತರ ಸಂಪತ್ತನ್ನು ಹಿರಿಯ ಸ್ತ್ರೀಯೊಬ್ಬಳನ್ನು ಕಳೆದುಕೊಂಡ ಕುಟುಂಬಸ್ಥರು ಬೇಸರಗೊಂಡು ದೇವಿ ಶ್ರೀ ಪದ್ಮಾವತಿಯೊಂದಿಗೆ ಅಲ್ಲೇ ಪಕ್ಕದಲ್ಲಿರುವ ಬೋಳಂಬಳ್ಳಿಗೆ ಬಂದು ನೆಲೆಸಿದರು ಎಂಬುದು ಇತಿಹಾಸ. ಮುಂದೆ ಸರಕಾರಿ ವಶವಾದ ಕೋಟೆ ಜಾಗದಲ್ಲಿ ಕಾಡು ಬೆಳೆದು ಈಗ ದಟ್ಟವಾದ ಕಾಡಿನ ಒಳಗೆ ಶೋಧಿಸಿದರೆ ಕೋಟೆಯ ಕುರುಹುಗಳು, ಕೋಟೆ ಬಾವಿ, ಜೈನ ಜಟ್ಟಿಗನ ಸ್ಥಾನ ಇತ್ಯಾದಿ ಕಾಣಬರುವುದು. 40 ವರ್ಷಗಳ ಹಿಂದೆ ಊರಿನಲ್ಲಿ ಕಾಡಿಗೆ ಮೇಯಲು ಹೋದ ಜಾನುವಾರುಗಳು ಹಿಂತಿರುಗಿ ಬರದಿದ್ದರೆ ಕೋಟೆ ಜಟ್ಟಿಗನ ಬಳಿ ಹೋಗಿ ಹರಕೆ ಹೇಳಿ ಪ್ರಾರ್ಥಿಸಿದಾಗ ಜಾನುವಾರುಗಳು ತಿರುಗಿ ಮನೆಗೆ ಬರುತ್ತಿದ್ದವು. 11ನೇ ಶತಮಾನದ ಅಳುಪ ಕುಲಶೇಖರ ತನ್ನ ಮಕ್ಕಳಾದ ಪದುಮಲಾದೇವಿ ಹಾಗೂ ಚಂದನದೇವಿಯವರಿಗೆ ಈ ಪ್ರದೇಶವನ್ನು ಭಟ್ಟರಾಕರ ಸಾನ್ನಿಧ್ಯದಲ್ಲಿ ಕನ್ಯಾದಾನ ಕೊಟ್ಟಿರುವಂತಹ ಶಿಲಾಶಾಸನವಿದ್ದು ಅದರ ವಿವರಗಳು ಇಲ್ಲಿವೆ. ಪಾರ್ಶ್ವನಾಥ ತೀರ್ಥಂಕರ ಮತ್ತು ಶ್ರೀ ಪದ್ಮಾವತಿ ದೇವಿಗೆ ಬಸದಿಯನ್ನು ಕಟ್ಟಿ ಆರಾಧಿಸುತ್ತಿದ್ದು ನಂತರ ಅದು ಶಿಥಿಲಾವಸ್ಥೆಯನ್ನು ಹೊಂದಿದಾಗ ಮನೆಯಲ್ಲಿ ತಂದಿರಿಸಿ ನಿತ್ಯ ಪೂಜೆ ನಡೆಸಲಾಗುತ್ತಿತ್ತು. ಭಕ್ತಿಯಿಂದ ಪ್ರಾರ್ಥಿಸಿ ಪೂಜೆಯನ್ನು ಮಾಡಿಸಿದಾಗ ದೇವಿ ಪದ್ಮಾವತಿಯು ತನ್ನ ಶಿರ ಅಥವಾ ಬಲಬದಿಯಿಂದ ಹೂಗಳನ್ನು ಉದುರಿಸಿ ಒಪ್ಪಿಗೆ ನೀಡುವುದು ಈ ಕ್ಷೇತ್ರದ ವಿಶೇಷವಾಗಿದೆ. ಇಲ್ಲಿನ ಧರ್ಮಾಧಿಕಾರಿಗಳು ಅವರ ಅನುಭವ ಹಾಗೂ ಈ ಕ್ಷೇತ್ರದ ಇತಿಹಾಸವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಇದು ಬಾರ್ಕೂರಿನ ಇತಿಹಾಸದ ಪ್ರಕಾರ ಹಾಗಿದ್ರೆ ದೇವರು ಯಾಕೆ ಇಲ್ಲಿಗೆ ಬಂತು ಅಂತ ಒಂದು ಪ್ರಶ್ನೆ. ರಾಜನಿಗೆ 3-4 ಜನ ಅಣ್ಣ ತಮ್ಮ ಇದ್ರೆ ಹಿರಿಮಗನಿಗೆ ಮಾತ್ರ ಅಧಿಕಾರ ಇರುವಂಥದ್ದು, ಅವನಿಗೆ ಮಾತ್ರ ಪಟ್ಟ ಕಟ್ಟುವಂಥದ್ದು. ಆವಾಗ ಅವರಿಗೆ ಹೊರಗಿನ ಚಿನ್ನ ಇದ್ರ ಬಿಸ್ನೆಸ್ ಮಾಡುವ ಬಗ್ಗೆ ಆ ಕಾಲದಲ್ಲಿ ಒಂದು ಬೋಟ್ ಕಟ್ಟಬೇಕಾಯ್ತು. ಆ ಬೋಟ್ ಕೊಟ್ಲಿಕ್ಕೆ ಮರ ಬೇಕಿತ್ತು. ಆವಾಗ ಒಬ್ಬ ಶಿಲ್ಪಿಯನ್ನು ಕರೆದು ಕೇಳಿದವಾಗ ಮನೆ ಎದುರುಗಡೆ ಇದ್ದಂತ ಮರವನ್ನ, ಆಗ ಆ ದೊಡ್ಡ ಮರ ಉಂಟು ಅಲ್ಲಿ, ಅದನ್ನು ಕಡಿದು ಅದನ್ನ ಮಾಡಂದ, ಬೋಟ್ ಎಲ್ಲ ನಿರ್ಮಾಣ ಮಾಡಂದ. ಮಾಡುವಾಗ ಏನಾಯ್ತಂದ್ರೆ ಆ ಮರದೊಳಗೆ ಒಂದು ಭೂತ ಇತ್ತು. ಆ ಭೂತ ಏನ್ ಮಾಡ್ತಂದ್ರೆ, ಬೋಟ್ ಕಟ್ಟಿದ ಮೇಲೆ ಬಿಡುವುದಿಲ್ಲ, ನನ್ಗೊಂದು ನರಬಲಿ ಬೇಕಂತ ಕೇಳಿದ. ನರಬಲಿ ಕೇಳಿದವಾಗ ಏನು ಯಾರು ಬಲಿ ಬೇಕಂತ ಕೇಳಿದವಾಗ ನಿನ್ನ 7 ಮಕ್ಕಳಲ್ಲಿ ಒಂದು ಮಗುವನ್ನು ಬಲಿ ಕೊಡು ಅಂತ ಕೇಳಿದ. ಅವ ರಾಜ ಒಪ್ಪಿದ. ಸ್ವಲ್ಪ ಹೊತ್ತಾದ್ಮೇಲೆ ಹೆಂಡತಿ ಹತ್ರ ಹೇಳಿದವಾಗ ಅವಳು ನಾನು ಮಕ್ಕಳನ್ನು ಕೊಡುವುದಿಲ್ಲ, ನಾನು ತವರ ಮನೆ ಹೋಗ್ತೇನೆ ಅಂತ ಅವಳ ಮಕ್ಕಳನ್ನು ಕೊಟ್ಟು ಹೊರಟು. ಆ ಕಾಲದಲ್ಲಿ ತಂಗಿ ಬೇರೆ ಕಡೆಗೆ ಮದುವೆ ಮಾಡಿ ಕೊಟ್ಟು ಬಂದು ನನ್ನಲ್ಲಿ 2 ಮಕ್ಕಳು ಉಂಟು, ಅಣ್ಣ ಚಿಂತೆ ಮಾಡಬೇಡ, ನನ್ನ ಒಂದು ಮಗು ಕೊಡ್ತೇನೆ ಅಂತ ಹೇಳಿದ್ರು. ಆ ಮಗುವನ್ನ ತಂದು ಕೊಟ್ಟಾಗ ಈ ದೈವ ಏನ್ ಹೇಳ್ತಂದ್ರೆ, ನಿನ್ನ ಮಗು ಬೇಡ, ಇದಕ್ಕೆ ಒಳ್ಳೆ ಯೋಗ ಉಂಟು, ಇದು ಪಟ್ಟ ಕಟ್ಟಬೇಕಿಲ್ಲಿ ಅಂತ. ಆನೆಯ ಕೊಂಡಿಲಿಗೆ ಹಾರ ಇಟ್ಟಾವಾಗ ಆನೆ ಯಾರು ಕುತ್ತಿಗೆ ಹಾಕ್ತದೆ ಅವರು ಇಲ್ಲಿ ರಾಜನಾಗ್ಬೇಕಂತ. ಆವಾಗ ಆನೆ ಅದೇ ರೀತಿ ಪ್ರಕಾರ ಅವನಿಗೆ ಹಾರ ಹಾಕ್ತು, ಅವನೇ ರಾಜನಾಗುದು ಅಂತ ಆಯ್ತು. ಆವಾಗ ರಾಜ ಚಿಂತೆಯಲ್ಲಿದ್ದಾವಾಗ ಏನಾಯ್ತಂದ್ರೆ, ಅವರು ನಮ್ಮ ಪಾಲ್ ಕೊಡಿ, ನಾವು ನಮ್ಮ ಈ ರಾಜ್ಯದ ಉತ್ತರ ಭಾಗದಲ್ಲಿ ನಾವು ಹೋಗಿ ನೆಲೆಸ್ಕೊಳ್ತೇವೆ, ನಾವು ಆದ್ರೆ ಹೋಗುವಾಗ ನಮ್ಮ
ಮನೆಯ ಪೂಜೆ ಮಾಡುವಂಥ ಮೂರ್ತಿಯನ್ನು ಹಿಡ್ಕೊಂಡು ಹೋಗ್ತೇವೆ ಅಂತ ಆ ಮಧ್ಯೆ ಪದ್ಮಾವತಿ ದೇವಿಯನ್ನು ಹಿಡ್ಕೊಂಡು ಬಂದು ಇಲ್ಲಿ ಕೋಟೆಯಣೆ ಎಂಬಲ್ಲಿ ಅವರು ವಾಸವಾಗಿ ಇಲ್ಲಿ ಆ ಕಾಲದಲ್ಲಿ ರಾಜ ದರ್ಬಾರ ಇತ್ತು. ಕಾರಣಾಂತರದಿಂದ ಇದೆಲ್ಲ ಹೋಗಿ 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 ಈ ಕೆಳಮಟ್ಟಕ್ಕೆ ಒಂದ್ಸರಿ ಹೊಡಿತು. ಈಗ ಪುನಃ ಅದು ಉದ್ಭವಕ್ಕೆ ಬಂದಿದೆ. ಎಲ್ಲ ಊರಿನವರು ಬಂದು ಪದ್ಮಾವತಿಯನ್ನ ಉದಾಹರಣೆಗೆ ತುಂಬ ಜನ ಬರ್ತಾರೆ. ಬಂದವರಿಗೆಲ್ಲವರಿಗೂ ಒಳ್ಳೇದಾಗಲಿ, ನಮಗೂ ನಮ್ದೇನಾದರೂ ಸಣ್ಣ ಪುಟ್ಟ ತಪ್ಪಿದ್ರು ಸುಧಾರಿಸ್ಕೊಳ್ಳುವಂಥ ಶಕ್ತಿ ಆ ದೇವರು ನಮಗೆ ಕೊಡಲಿ, ಸರಿಪಡಿಸ್ಕೊಂಡು ಎಲ್ಲವರನ್ನ ಒಂದೇ ದೃಷ್ಟಿ ನೋಡಿಕೊಂಡು ಬದುಕಬೇಕು, ಮುಂದೆ ಪದ್ಮಾವತಿ ಕ್ಷೇತ್ರ ಒಳ್ಳೆಯ ಮಟ್ಟಕ್ಕೆ ಹೋಗಬೇಕು ಎನ್ನುವಂಥ ಆಸೆ. ಆದ ರೀತಿ ಇಲ್ಲಿಗೆ ಬರಲಿಕ್ಕೆ ಕಾರಣ ಆ ದೇವರು. ಈ ನಾಗನ ಮಾಡೋ ಉದ್ದೇಶ ಸರ್ವದೋಷಕ್ಕೆ ಪರಿಹಾರಕ್ಕೆ. ಎರಡನೇದೇನೆಂದರೆ ಇಲ್ಲಿಗೆ ಬರುವವರೊಬ್ಬರು ಈ ನಾಗನ ಕಲ್ಲು ದಾನವಾಗಿ ಕೊಟ್ಟರು. ಈಗ ಇಟ್ಟಂಥ ಕಲ್ಲು ಅದು ಪ್ರತಿಷ್ಠೆ ಮಾಡಿದ್ದಲ್ಲ, ದೊಡ್ಡ ಕಲ್ಲು ಬರೋರಿಗೆ ಇರಲಿ ಅಂತ ಇಟ್ಟದ್ದು. ಮೊನ್ನೆ ಕಳೆದು ಶುಕ್ರವಾರ ಆ ಕಲ್ಲಿಗೆ 2.5 ಗಂಟೆ ಕೆಲಸಕ್ಕೆ ಹೋಗುವಾಗ ಅದಕ್ಕೆ ಸರ್ಪ ಸುತ್ತಾಕೊಂಡು ಹೀಗೆ ಹೆಡೆ ಎತ್ಕೊಂಡು ನಿಂತಿದ್ದು ಅದ್ರ ಮೇಲೆ, ಜೀವಂತ ಹಾವು. ಆದ್ದರಿಂದ ಅದಕ್ಕೆ ಸಂತೋಷ ಆಯ್ತು ಅಂತ ತಿಳ್ಕೊಂಡು ಮುಂದಿನ ಕಾರ್ಯಕ್ರಮ ಆದಷ್ಟು ಬೇಗ ಇದನ್ನು ಮಾಡಿ ಮೇಲೆ ಆಗಬೇಕು ಅಂತ ಅದಕ್ಕೆ ಅದನ್ನು ಹೇಳಲಿಕ್ಕೆ ತುಂಬ ಈಗ ಪೋಟೋ ಎಲ್ಲ ಉಂಟು ನಮ್ಮ ಹತ್ರ. ಅದಕ್ಕಿಂತ ಹೆಚ್ಚು ಆ ಬಿಸಿ ಕಲ್ಲು ಮೇಲೆ ಅಷ್ಟೊತ್ತಿಗೆ 2.5 ಗಂಟೆ ಉರಿ ಬಿಸಿಲಿಗೆ ಮೇಲೆ ಇಲ್ಲ ಇತ್ತು. ಅದ್ರ ಮೇಲೆ ತಾಡ್ಕಲ್ ಕಟ್ಟಿದ್ದೀಗ ಅವು ಬಂದು ನಿಂತ್ಕೊಂಡಿತ್ತಲ್ಲ, ಸಂತೋಷ. ಹಾಗೆ ನೋಡಿ ಹಾಗೆ ಮೇಲೆ ಹೋಯ್ತು. ಇದುವರೆಗೂ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.